ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಕಸ ವಿಲೇವಾರಿ ಸಮಸ್ಯೆ. ಕಸ ಹಾಕುವುದಕ್ಕೆ ಜಾಗ ಇಲ್ಲದೆ ಪುರಸಭೆ ಆವರಣಕ್ಕೆ ತಂದುಬಿಟ್ಟಿದ್ದಾರೆ ಸಿಬ್ಬಂದಿ. ಕಸ ವಿಲೇವಾರಿಗೆ ಸಕಲೇಶಪುರದ ಮಳಲಿ ಗ್ರಾಮದಲ್ಲಿ ಜಾಗ ಗುರುತು ಮಾಡಲಾಗಿದೆ. ಉದ್ಘಾಟನೆ ಆಗದ ಹಿನ್ನೆಲೆಯಲ್ಲಿ ಕಸ ವಿಲೇವಾರಿ ಮಾಡುವುದಕ್ಕೆ ಬ್ರೇಕ್ ಬಿದ್ದಿದೆ. ಸುಭಾಷ್ ನಗರದಲ್ಲಿ ತಾತ್ಕಾಲಿಕವಾಗಿ ಕಸ ವಿಲೇವಾರಿ ಮಾಡಲಾಗ್ತಾ ಇತ್ತು. ಆದರೆ ಅಲ್ಲಿ ಸ್ಥಳೀಯರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿಯೂ ಕಸ ವಿಲೇವಾರಿಗೆ ಬಂದ್ ಮಾಡಲಾಯಿತು. ಹೀಗಾಗಿ ಕಳೆದ 5 ದಿನಗಳಿಂದ ನಿಂತುಬಿಟ್ಟಿದೆ ಕಸದ ವಾಹನಗಳು. ಪುರಸಭಾ ಅಧ್ಯಕ್ಷರ ವಿರುದ್ಧ ಕನ್ನಡಪರ ಸಂಘಟನೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾದ ತ್ಯಾಜ್ಯ ವಿಲೇವಾರಿ ಘಟಕ ಉದ್ಘಾಟನೆ ಆಗಿಲ್ಲ ಅಂತ ಈ ಕಸ ಹಾಕಕ್ಕೆ ಜಾಗ ಇಲ್ಲ. ಮೊದಲು ಹಾಕ್ತಿದ್ರಲ್ಲ, ಆ ಕಡೆ ಇಲ್ಲಿಗೆ ಯಾಕೆ ಬರ್ತೀರಾ, ಅಲ್ಲೇ ನೀವಲ್ಲಿ ಮಾಡ್ಕೊಂಡಿದ್ದೀರಲ್ಲ, ಅಲ್ಲೇ ಹೋಗಿ ಅಂತ ಹೇಳ್ತಾ ಇದ್ದಾರಂತೆ. ಸೊ ಈಗ ಎಲ್ಲೂ ವಿಲೇವಾರಿ ಮಾಡೋಕ್ಕಾಗದೆ ನಿಂತ್ಕೊಂಡ್ಬಿಟ್ಟಿದೆ. ಇದರಿಂದ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಕನ್ನಡ ಪರ ಹೋರಾಟಗಾರರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಸ್ವಾರ್ಥಕ್ಕಾಗಿ ಈ ಥರದ ಸಮಸ್ಯೆಗಳಾಗ್ತಾ ಇದೆ. ಆದಷ್ಟು ಬೇಗ ಇದನ್ನು ಬಗೆಹರಿಸ್ಕೊಡ್ಬೇಕು. ಸಾರ್ವಜನಿಕರಿಗೆ ಇದರಿಂದ ಸಮಸ್ಯೆ ಅನ್ನೋದು ಆಗಬಾರ್ದು ಅಂತ ಇದೀಗ ಆಗ್ರಹಿಸಿ ಹೋರಾಟದ ಹಾದಿಯನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ಪುರಸಭೆಯಲ್ಲಿ ಕಸ ವಿಲೇವಾರಿ ಸಂಗತಿ ಈಗ ಬಹಳಷ್ಟು ಪೇಚಿಗೆ ಸಕಲೇಶಪುರದ ಪುರಸಭೆ ಆವರಣದಲ್ಲಿ ಕಸ ವಿಲೇವಾರಿ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಹಾಸನ ಜಿಲ್ಲೆ ಸಕಲೇಶಪುರ ಪಟ್ಟಣದಲ್ಲಿ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾ ಇದೆ. ಈಗಾಗಲೇ ಪುರಸಭೆಯ ಬಳಿ ಸುಮಾರು ಒಂದು 4ರಿಂದ 5ಕ್ಕೂ ಹೆಚ್ಚು ವಾಹನಗಳಲ್ಲಿ ಕಸವನ್ನು ತೆಗೆದುಕೊಂಡು ಪುರಸಭೆ ಹತ್ರ ನಿಲ್ಲಿಸಿರುವಂತಹ ದೃಶ್ಯಗಳು ಕಾಣಸಿಗ್ತಾ ಇರುವಂಥದ್ದು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಪುರಸಭೆಯ ಆವರಣ ಏನಿದೆ, ಆವರಣದ ಪಕ್ಕದಲ್ಲಿ ಒಂದಿಷ್ಟು ಕಸದ ವಾಹನಗಳು ನಿಂತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಕಸದ ಇಲ್ಲಿಂದ ತೆಗೆದುಕೊಂಡು ಹೋಗಿ ಸಕಲೇಶಪುರದ ಮಳಲಿ ಹತ್ರ ಮುಂಚೆ ಹಾಕ್ತಾ ಇದ್ರು. ಆದರೆ ಒಂದಿಷ್ಟು ಸಮಸ್ಯೆಯ ಕಾರಣ ಅದು ಉದ್ಘಾಟನೆ ಆಗಿಲ್ಲ, ಕೆಲಸ ಕಾಮಗಾರಿಯ ಒಂದಿಷ್ಟು ಉದ್ಘಾಟನೆ ಆಗಿಲ್ಲ ಅನ್ನುವ ಕಾರಣಕ್ಕೆ ಸುಭಾಷ್ ನಗರದಲ್ಲಿ ಇರ್ತಕ್ಕಂತಹ ಜಾಗದಲ್ಲಿ ಕಸವನ್ನ ವಿಲೇವಾರಿ ಮಾಡಲಿಕ್ಕೆ, ಅಂದರೆ ಕಸವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಲಿಕ್ಕೆ ಒಂದಿಷ್ಟು ಸಮಯವನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಅಲ್ಲಿ ಕಸವನ್ನು ಹಾಕ್ತಾ ಇದ್ರು. ಆದರೆ ಅಲ್ಲಿನ ಸ್ಥಳೀಯರು ಒಂದಿಷ್ಟು ವಿರೋಧವನ್ನು ಈಗಾಗಲೇ ಮಾಡಿರುವಂಥದ್ದು. ಹಾಗಾಗಿ ಯಾವಾಗ ಕಸದ ಸಮಸ್ಯೆ ಉಲ್ಬಣ ಆಗ್ತಾ ಇದೆ, ಆ ಕಸವನ್ನು ಎಲ್ಲೂ ಕೂಡ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನು ಹೇಳಲಿಕ್ಕೆ ಬಯಸ್ತೀರಿ, ಏನಾಗಿದೆ ಸಕಲೇಶಪುರದ ಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಏನು ನಡೀತಾ ಇದೆ? ಇದು ಹಲವಾರು ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಿದ್ದೀವಿ ನಮ್ಮ ಸಂಘಟನೆಯಿಂದ, ಸ್ಥಳೀಯರು ಕೂಡ. ಹಾಗಾಗಿ ಇವರು ಹೋರಾಟ ಮಾಡಿದಾಗ ಸ್ವಲ್ಪ ಕಸನ ಆ ಕಡೆ ಅಲ್ಲಾಡಿಸ್ತಾರೆ, ಒಂದು 20 ಲಕ್ಷ ಬಿಲ್ ಮಾಡ್ತಾರೆ, ತಗೊಂಡು ಒಳ್ಳೆ ಸೈಡಲ್ಲಿ ರಾತ್ರಿ ಊತಾಕ್ತಾರೆ. ಮತ್ತು ಕೆಲವನ್ನೆಲ್ಲ ಅಲ್ಲಿ ಅದೇ ಜಾಗದಲ್ಲಿ JCB ಹಂತದಲ್ಲಿ ಊತಾಕ್ತಾರೆ. ಹಾಗಾಗಿ ನಾವು ಹೇಳ್ತಿರೋದು ವಿಲೇವಾರಿ ಘಟಕ ಸುಮಾರು 6 ವರ್ಷದಿಂದ ಮಂದಗತಿಯಿಂದ ಸಾಕ್ತಿದೆ. ಸುಮಾರು 7ರಿಂದ 8 ಕೋಟಿ ರೂಪಾಯಿ ವೆಚ್ಚ ಮಾಡಿ ಸರ್ಕಾರದ ನಮ್ಮ ಹಣಗಳನ್ನು ದುಂದು ವೆಚ್ಚ ಮಾಡಿ ಬೇಕಾ ಬೇಡ ಅಂತ. ಯಾಕಂದರೆ ಅದು ಉದ್ಘಾಟನೆ ಆದರೆ ಇಲ್ಲಿ ಪುರಸಭೆಗೆ ದುಡ್ಡು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಪುರಸಭೆ ಜಾತ್ರಾ ಮೈದಾನದಲ್ಲಿ ಹಾಕುವಂಥ ಕಸವನ್ನು ತೆಗಿಬೇಕು ಅಂತ ಒಂದು ತಿಂಗಳು ಗಡುವು ಕೊಟ್ಟಿದ್ದು ನಾವು. ನಂತರ ಅವ್ರು ಏನೂ ಮಾಡಿಲ್ಲ ಕಾರಣ ನಾವು ಸ್ಥಳೀಯರ ಸಹಕಾರ ತಗೊಂಡು ನಾವು ಅಲ್ಲಿ ಹಳೆ ಗಾಡಿನಲ್ಲಿ ಇಟ್ಬಿಟ್ಟು ರೌಂಡ್ ಮಾಡಿದ್ವಿ, ಯಾರು ಕಸ ಹಾಕಬಾರ್ದು ಅಂತ. ಹಾಗೂ ಕದ್ದು ಮುಚ್ಚಿ ಇವರು ಹಾಕಿದ್ರು. ಹಾಗಾಗಿ 4-5 ದಿನದಿಂದ ಈ ಕಸಗಳನ್ನ ಯಾರು ತಗೊಂಡೋಗ್ತಿಲ್ಲ, ರಸ್ತೆ ಬದಿಲೇ ಬಿದ್ದಿದೆ. ಸುಭಾಷ್ ನಗರಕ್ಕೆ ಅಲ್ಲಿ ಒಂದಿಷ್ಟು ಜಾಗ ಇತ್ತು, ಅಲ್ಲಿಗೆ ಹೋಗಿ ಕಸ ಹಾಕ್ತಾ ಇದ್ರು ಅಂತ ಅಲ್ಲಿನ ಸ್ಥಳೀಯ ನಿವಾಸಿಗಳ ಪರವಾಗಿ ನೀವು ಇರುವಂಥದ್ದು. ಹಾಗಾಗಿ ಇಲ್ಲಿ ಆಕ್ಚುಲಿ ಏನು ನಡೀತಾ ಇರೋದು? ನಿಜವಾಗ್ಲೂ ಇದು ಇಲ್ಲಿ ಒಂಥರ ರಾಜಕೀಯ ಚದುರಂಗನ ಆಟ ನಡೀತಾ ಇದೆ. ಯಾಕೆಂದ್ರೆ ಇಲ್ಲಿ ಆಡಳಿತ ಇರುವವರು ಬೇರೆ, ಇಲ್ಲಿ ಗೆದ್ದಿರೋ MLA ಅವ್ರ ಪಕ್ಷನೇ ಬೇರೆ. ಹಾಗಾಗಿ ಇಲ್ಲಿ ನಾನು ಮಾಡಿದ್ರೆ ನನಗೆ ಹೆಸರು ಬರುತ್ತೆ ಅನ್ನೋ ಇವರಿಬ್ಬರ ಒಂದು ಬೇಜವಾಬ್ದಾರಿತನ ಏನಾಗಿದೆ ಅಂತಂದ್ರೆ ಸಾರ್ವಜನಿಕರು ಇದರಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಅಲ್ಲಿ ಉದ್ಘಾಟನೆ ಆದ್ರೆ ಶಿಲಾನ್ಯಾಸ ಆಗುತ್ತಲ್ಲ, ಆ ಹೆಸರು ಬರುತ್ತೆ, ಯಾವುದೋ ಒಂದು ಬೇರೆ ಪಕ್ಷದ ಹೆಸರು ಬರುತ್ತೆ, ನಮ್ಮ ಪಕ್ಷದ ಹೆಸರು ಬರಲಿ ಅನ್ನೋ ಒಂದು ಉದ್ದೇಶ. ಯಾಕೆಂದ್ರೆ ಇನ್ನೊಂದು 2 ತಿಂಗಳಿಗೆ ಇದು ಪುರಸಭೆ ಸದಸ್ಯತ್ವ ಇದು ಕ್ಲೋಸ್ ಆಗುತ್ತೆ. ಹಾಗಾಗಿ ಅವರು ವೈಯಕ್ತಿಕ ಹಿತದೃಷ್ಟಿಯಿಂದ ಇಟ್ಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಸಾರ್ವಜನಿಕರನ್ನಾಗೆ ತೊಂದರೆ ಕೊಡ್ತಾ ಇದ್ದಾರೆ ಹೊರತು ಇಲ್ಲಿ ಸುಭಾಷ್ ಮೈದಾನದಲ್ಲಿ ಕಸನ್ನ ತಗೊಂಡೋಗಿ ಅಲ್ಲಿ ಮಳಲಿ ಹತ್ರ ಹಾಕೋಕ್ಕೂ ಜಾಗ ಇದೆ, ಎಲ್ಲ ಆಗಿದೆ. ಎಲ್ಲ ಆದ್ಮೇಲೆ ಇವ್ರು ಮಾಡೋಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಎಲ್ಲ ಉಪಕರಣಗಳು ಬಂದರೂ ಸಹ ಇವರು ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ಇದು ಮಾಡ್ತಾ ಇದ್ದಾರೆ. ಸಕಲೇಶಪುರದ ಪಟ್ಟಣದ ಕಸ ಹಾಗಾದ್ರೆ ಎಲ್ಲಿಗೆ ಹೋಗ್ಬೇಕು? ಪುರಸಭಾ ಆವರಣದಲ್ಲಿ ಈಗ ಕಸ ಬಂದು ನಿಂತಿರುವಂಥದ್ದು. ಇದನ್ನ ಯಾರು ಸರಿಪಡಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.